ಶುಭೋದಯ ಪ್ರಭಾತ ಹಾಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ. ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಜಾಸ್ತಿ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ, ತುಂಬ ಸಂತೋಷ. ಈ ಪತ್ರಿಕಾಗೋಷ್ಠಿ ಕರೆದಿರುವ ಕಾರಣ ಏನಂದರೆ, ಬರುವ ನವೆಂಬರ್ 30ರಂದು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವು ಈ ಸಂಸ್ಥೆಯ ರಜತ ಮಹೋತ್ಸವವನ್ನು ಉದ್ಘಾಟಿಸುತ್ತೇವೆ. 2000 ಇಸ್ವಿಯಲ್ಲಿ ಇಲ್ಲಿ ಒಬ್ಬ ಫಾದರ್ ಬಂದು ನೆಲೆ ನಿಂತು ಚಿಕ್ಕ ಒಂದು ಮನೆಯಲ್ಲಿ ಅವರು ವಾಸಿಸ್ತಿದ್ರು. ಮತ್ತು ಈ ಒಂದು ಜಾಗವನ್ನು ಇಲ್ಲಿ ತೆಗೆದುಕೊಂಡು ಟೆಕ್ನಿಕಲ್ ಸ್ಕೂಲ್ ಅಂತ ಒಂದು ಸಂಸ್ಥೆ ಆರಂಭಿಸಿದರು, ಡಾನ್ ಬಾಸ್ಕೋ ಟೆಕ್ ಎಂಬ ಹೆಸರಿನಲ್ಲಿ. ಪ್ರತ್ಯೇಕವಾಗಿ ಅಭ್ಯಾಸದಲ್ಲಿ, ಶಿಕ್ಷಣದಲ್ಲಿ ಹಿಂದುಳಿದ ಮಕ್ಕಳಿಗೆ, ಫೇಲಾದ ಮಕ್ಕಳಿಗೆ ಒಂದು ವೃತ್ತಿಯನ್ನು ಕಲಿಸಿ ಅವರಿಗೆ ಉದ್ಯೋಗಕ್ಕೆ ಕಳಿಸುವ ರೀತಿಯಲ್ಲಿ ಆ ಒಂದು ಪ್ರಯತ್ನವಾಗಿತ್ತು. ಹೇಗೆ ಡಾನ್ ಬಾಸ್ಕೋರವರು ಆರಂಭಿಸಿದರು, ಹಾಗೆಯೇ ಆ ಒಂದು ಪ್ರಯತ್ನ ಇಲ್ಲಿ ನಡೆಸಲಾಯಿತು. ಈಗ 25 ವರ್ಷ ಪೂರ್ಣಗೊಂಡಿವೆ ಈ ಸಂಸ್ಥೆಗೆ. ಸುಮಾರು 50% ಈ ಕಾಲಾವಧಿಯಲ್ಲಿ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ನಲ್ಲಿ ನಡೆಸ್ತಾ ಇದ್ದೆವು. ಅದರ ನಂತರ 2011ರಿಂದ ಇಲ್ಲಿ ಒಂದು ಶಾಲೆ ಆರಂಭಿಸಿದೆವು. ಆ ಶಾಲೆ ಈಗ ಬೆಳೆದು ಜೂನಿಯರ್ ಕಾಲೇಜ್ ಆಗಿ ಪರಿವರ್ತಿಸಿದೆ. ಸೈನ್ಸ್ ಮತ್ತು ಕಾಮರ್ಸ್ ಸ್ಟ್ರೀಮ್ ಸಹ ಇಲ್ಲಿ ಇವೆ. 485 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಹಾಗೂ ಡಾನ್ ಬಾಸ್ಕೋ ಶಾಲೆ ಈ ಒಂದು ಚಿಕ್ಕ ಅವಧಿಯಲ್ಲಿ ತುಂಬ ಹೆಸರುವಾಸಿಯಾಗಿದೆ ನಮ್ಮ ಎಲ್ಲ ಉಡುಪಿ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಸಹ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲೊಂದು ಗುಣಮಟ್ಟದ ಶಿಕ್ಷಣ ಇಲ್ಲಿ ಮಕ್ಕಳಿಗೆ ದೊರೆಯುತ್ತದೆ. ಈಗ ಶಿಕ್ಷಣ ಸಂಸ್ಥೆಗಳು ಹಲವಾರು ಇವೆ, ಆದರೂ ಮಕ್ಕಳಿಗೆ ವೈಯಕ್ತಿಕ ಗಮನ ನೀಡಿ ಅವರ ಪ್ರತಿಭೆಗಳನ್ನು ಹೊರತಂದು ಹಾಗೂ ಮಕ್ಕಳಿಗೆ ಒಳ್ಳೆಯ ಒಂದು ಪ್ರಯೋಗಾಲಯ ಆಗಲಿ, ಬೇರೆ ಬೇರೆ ಸವಲತ್ತುಗಳನ್ನು ನೀಡಿ ಮಕ್ಕಳಿಗೆ ತಮ್ಮ ಭವಿಷ್ಯಕ್ಕೆ ಅಣಿಯಾಗಲು ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಇಲ್ಲಿ ಶಾಲೆಗೆ ಬಂದ ನಂತರ ತುಂಬ ಆ್ಯಕ್ಟಿವ್ ಆಗಿ ಅವರು ಪರಿವರ್ತನೆ ಆಗೋದು ಗಮನಿಸ್ತಾ ಬಂದಿದ್ದಾರೆ. ಪೋಷಕರು ಒಳ್ಳೆಯ ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ಸಂವಹನವನ್ನು ಮಾಡ್ತಾರೆ. ಮತ್ತು ಅದರ ಜೊತೆ ಬೇರೆ ಬೇರೆ ಕಲೆಯಲ್ಲಿ ಇರ್ಬೋದು, ನಾಟ್ಯದಲ್ಲಿ ಇರ್ಬೋದು, ಸಂಗೀತದಲ್ಲಿ ಇರ್ಬೋದು, ಅವರು ತುಂಬ ಆ್ಯಕ್ಟಿವ್ ಆಗಿ ಅವರು ಭಾಗವಹಿಸ್ತಾ ಇದ್ದಾರೆ. ಈ ಶಾಲೆಯ ಒಂದು ಲಕ್ಷಣ ಏನಂದರೆ, ಶಿಕ್ಷಕರು ಹಾಗೂ ಮಕ್ಕಳ ನಡುವೆ ಇರುವ ಸಂಬಂಧ ಡಾನ್ ಬಾಸ್ಕೋರವರ ರೀತಿಯಲ್ಲಿ ಮಕ್ಕಳನ್ನು ಆತ್ಮೀಯತೆಯಿಂದ ನಮ್ಮ ಶಿಕ್ಷಕರು ಅವರು ನಡೆಸ್ತಾ ಇರ್ತಾರೆ. ಆದ ಕಾರಣ ಒಂದು ಫ್ರೆಂಡ್ಲಿ ಎನ್ವೈರ್ಮೆಂಟ್ ಅಂತ ಹೇಳ್ತೇವೆ, ಅದು ಸೃಷ್ಟಿಯಾಗಿ ಒಂದು ಫ್ಯಾಮಿಲಿ ಎನ್ವೈರ್ಮೆಂಟ್ ಇಲ್ಲಿ ಸೃಷ್ಟಿಯಾಗಿದೆ. ಸೊ ಆದ ಕಾರಣ ಮಕ್ಕಳು ತುಂಬ ಸಂತೋಷದಿಂದ ಇಲ್ಲಿ ಕಲಿತಾ ಇದ್ದಾರೆ. ಆದ ಕಾರಣ ಇಲ್ಲಿ ಮಕ್ಕಳಲ್ಲಿ ಏನು ಸಮಸ್ಯೆ, ಬಿಹೇವಿಯರ್ ಪ್ರಾಬ್ಲಮ್ಸ್ ಏನೂ ಇರುವುದಿಲ್ಲ. ಪ್ರತ್ಯೇಕವಾಗಿ ನಮ್ಮ ಶಾಲೆಯ ಮಕ್ಕಳು 8 ಬ್ಯಾಚಸ್ 10 ಸ್ಟ್ಯಾಂಡರ್ಡ್ ಹೊರಗೆ ಹೋಗಿವೆ. 3 ಬ್ಯಾಚಸ್ 12 ಸ್ಟ್ಯಾಂಡರ್ಡ್ ಅವರು ತೇರ್ಗಡೆಯಾಗಿ ಹೋಗಿದ್ದಾರೆ. ಅವರೆಲ್ಲ ಒಳ್ಳೆಯ ರೀತಿಯಲ್ಲಿ ತಮ್ಮ ಉನ್ನತ ಶಿಕ್ಷಣದಲ್ಲಿ ಅವರು ಯಶಸ್ವಿಯನ್ನು ಅವರು ಕಂಡಿದ್ದಾರೆ, ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಅದರ ಹಾಗೆ ನಮ್ಮ ಟೆಕ್ನಿಕಲ್ ಬ್ಯಾಚಸ್ಗಳು ಪಾಸಾಗಿ ಹೋದವರು ಸುಮಾರು 10 ಬ್ಯಾಚಸ್ಗಳು 1 ವರ್ಷದ ಒಂದು ಕೋರ್ಸ್ ಅವರು ಮಾಡಿ ಹೊರಗೆ ಹೋಗಿದ್ದಾರೆ. ಮತ್ತು 3 ತಿಂಗಳ ಕೋರ್ಸ್ಗಳನ್ನು ಮಾಡಿ ಸುಮಾರು ಬ್ಯಾಚ್ಗಳು ಅವರು ಇಲ್ಲಿಂದ ಹೋಗಿದ್ದಾರೆ. ಅವರೆಲ್ಲ ಒಳ್ಳೆಯ ಒಂದು ಉದ್ಯೋಗದಲ್ಲಿ ಇದ್ದು ಯಶಸ್ವಿಯಾಗಿದ್ದಾರೆ ಎಂದು ನಾವು ಹೆಮ್ಮೆ ಪಡ್ತೇವೆ. ಫಾದರ್ ಮ್ಯಾಕ್ಸಿಮ್ ಡಿಸೋಜಾ ಅಂತ ಈ ಶಾಲೆಯ ಡೈರೆಕ್ಟರ್ ಆಗಿದ್ದೇನೆ ಹಾಗೂ ಪ್ರಾಂಶುಪಾಲ ಆಗಿದ್ದೇನೆ. ಕಳೆದ 9 ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಫಾದರ್ ರೋಷನ್ ಇದ್ದಾರೆ, ಅವರು ವೈಸ್ ರೆಕ್ಟರ್ ಆಗಿ ಹಾಗೂ ಅಡ್ಮಿನಿಸ್ಟ್ರೇಟರ್ ಆಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಫಾದರ್ ಬ್ರೈಸ್ ಅವರು ಉಪ ಪ್ರಾಂಶುಪಾಲರಾಗಿದ್ದಾರೆ. ಫಾದರ್ ಬ್ರೈಸ್ ರಾಡ್ರಿಗಸ್ ಹಾಗೂ ಮಿಸ್ಟರ್ ಸಂತೋಷ್ ಪಾಯ್ಸ್ ಅವರು ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿದ್ದಾರೆ. 85 ಸ್ಟೂಡೆಂಟ್ಸ್ ಅವರಿದ್ದಾರೆ, ನರ್ಸರಿ ಟು 12 ಸ್ಟ್ಯಾಂಡರ್ಡ್. 30ರಂದು ಇಲ್ಲಿ ಕಾರ್ಯಕ್ರಮ ಸುಮಾರು ಒಂದು 20 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಮಕ್ಕಳು ಬರ್ತಾರೆ. ಬೈಂದೂರಿನಿಂದ ಕುಂದಾಪುರ ತನಕ, ಆಲೂರು ಮತ್ತು ಈಚೆಗಡೆ ಕಂಗೊಳ್ಳಿ ಎಲ್ಲ ವರ್ಷದಿಂದ ಮಕ್ಕಳು ಬರ್ತಾ ಇದ್ದಾರೆ. ಹೋಗ್ತದೆ. ಸೊ ಆ ಕಾರ್ಯಕ್ರಮಕ್ಕೆ ನಮ್ಮ ವೈಸ್ ಚೇರ್ಮನ್
ವೈಸ್ ಪ್ರೊವಿನ್ಷಿಯಲ್ ಅಂತ ಹೇಳ್ತೇವೆ, ಅವರು ಆಗಮಿಸಲಿದ್ದಾರೆ, ಗೋವಾದಿಂದ ಅಧ್ಯಕ್ಷತೆ ವಹಿಸ್ತಾರೆ. ನಂತರ ಉಡುಪಿ ಡಯಾಸಿಸ್ ಅದರ ವಿಕರ್ ಜನರಲ್ ಪ್ರಮುಖ ಧರ್ಮಗುರು ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಅವರು ಮುಖ್ಯ ಅತಿಥಿಯಾಗಿ ಅವರು ಬರಲಿದ್ದಾರೆ. ಹಾಗೂ ಇಲ್ಲಿ ಕುಂದಾಪುರ ವಲಯದ ಧರ್ಮ ಪ್ರಾಂತ್ಯದ ಅವರು ಅಧ್ಯಕ್ಷರಾಗಿದ್ದ ಫಾದರ್ ಪಾಲ್ ರೇಗೋರ್ ಅವರು ಸಹ ಬರಲಿದ್ದಾರೆ. ಹಾಗೂ ಈ ಸಂಸ್ಥೆ ಆರಂಭಿಸಿದ 83 ವರ್ಷ ಹರೆಯದ ಫಾದರ್ ಮೈಕಲ್ ಮಸ್ಕರಿನಸ್ ಅವರು ವಿಶೇಷ ಗೌರವಾನ್ವಿತ ಅತಿಥಿಯಾಗಿ ಅವರು ಬರಲಿದ್ದಾರೆ. ಅವರನ್ನು ಆ ದಿನ ಇಲ್ಲಿ ನಾವು ಸನ್ಮಾನಿಸಲಿದ್ದೇವೆ. ಈ ನಿಟ್ಟಿನಲ್ಲಿ ಅದೊಂದು ವಿಶೇಷ ಕಾರ್ಯಕ್ರಮ ಉಂಟು, ಮಕ್ಕಳ ಡಾನ್ಸ್ ಅದೆಲ್ಲ ಇದ್ದು. ಡಾನ್ ಬಾಸ್ಕೋ ಅವರ ಕಾರ್ಯ ಹೇಗೆ ಆರಂಭವಾಯಿತು, ಒಂದು ಕನಸು 9 ವರ್ಷದ ವಯಸ್ಸಿನಲ್ಲಿ ಅವರಿಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ದೇವರ ವಾಣಿ ಅವರಿಗೆ ಕೇಳಿತು, ಈ ಯುವಕರಿಗೆ, ಹಿಂದುಳಿದ ಯುವಕರಿಗೆ ಮುಂದೆ ತರಲು, ಅವರಿಗೆ ಎಲ್ಲ ಶಿಕ್ಷಣದ ಮೂಲಕ, ವೃತ್ತಿಯ ಮೂಲಕ ಅವರಿಗೆ ಒಂದು ಉಜ್ವಲ ಭವಿಷ್ಯ ನೀಡಲಿಕ್ಕೆ. ಆ ಒಂದು ಕನಸು ಪುನಃ ಅವರಿಗೆ ತುಂಬ ಸಾರಿ ಮರುಕಳಿಸಿತು. ಆ ಕನಸಿನ 200 ವರ್ಷದ ಒಂದು ಸಂದರ್ಭದಲ್ಲಿ ನಾವು ಒಂದು ದ ಡ್ರೀಮರ್ ಅಂತ ಒಂದು ಮ್ಯೂಸಿಕಲ್ ಒಪೆರಾ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ನಾಟ್ಯ, ನೃತ್ಯ, ಸಂಗೀತ ರೂಪಕ ಅಂತ ಹೇಳ್ಬೋದು. ಅದೊಂದು ವಿಶೇಷ ಕಾರ್ಯಕ್ರಮವಾಗಿದೆ. ಸುಮಾರು 200 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೌದು, ಫುಲ್ ನರ್ಸರಿಯಿಂದ 12th ತನಕ ಎಲ್ಲ CBSE. ಸೊ ಇಲ್ಲಿ ಅಂದರೆ ಲಿಟಲ್ ರಾಕ್ ಬಿಟ್ಟು ನೆಕ್ಸ್ಟ್ CBSE ಜೂನಿಯರ್ ಕಾಲೇಜ್ ಇರೋದು ನಮ್ಮದು ಮಾತ್ರ. PUC ಮಕ್ಕಳ ಸಂಖ್ಯೆ ಕಡಿಮೆ ಇದೆ, 45. ಅದು ಹೆಚ್ಚಾಗಿ PUC ಅಂದರೆ PUCಗೆ ಹೋಗ್ತಾ ಇರೋದು. ಆದರೂ ಈಗ ಅದರ ಒಂದು ಇಂಪಾರ್ಟೆನ್ಸ್ ಅವರಿಗೆ ಮಕ್ಕಳಿಗೆ ಈಗ ತಿಳಿದ ನಂತರ ಹೆಚ್ಚಾಗಿ ಮಕ್ಕಳು ಜಾಯ್ನ್ ಆಗ್ತಾ ಇದ್ದಾರೆ. ಯಾಕೆಂದರೆ PUCಯಲ್ಲಿ CBSEಯಲ್ಲಿ PUC ಮಾಡಿದವರಿಗೆ ಗ್ರ್ಯಾಜುಯೇಷನ್ ತುಂಬ ಈಸಿ ಆಗ್ತದೆ, ಇಂಜಿನಿಯರಿಂಗ್ ಈಸಿ ಆಗ್ತದೆ. ಸೊ ಅದರ ವ್ಯಾಲ್ಯೂ ಮಕ್ಕಳಿಗೆ ಗೊತ್ತಾಗ್ತಾ ಇದೆ. ನಾವು ನವೆಂಬರ್ 31 ನಂತರ ನಾವು ಅಂದರೆ ಪ್ಲ್ಯಾನ್ ಇದೆ. ಎಲ್ಲ ನಮ್ಮ ನಿಕಟಪೂರ್ವ ಅಧ್ಯಕ್ಷರು, ಹಳೆ ನಮ್ಮ ಟೀಚರ್ಸ್ ಅಸೋಸಿಯೇಷನ್, ಶಿಕ್ಷಕ ಸಂಘದ ಅಸೋಸಿಯೇಷನ್ ಅವರ ಅಧ್ಯಕ್ಷರು, ಆ ಕಾರ್ಯದರ್ಶಿಯವರು, ಮತ್ತು ಟೆಕ್ನಿಕಲ್ ಸ್ಕೂಲು ನಾವು ಇಲ್ಲಿ ಹಮ್ಮಿಕೊಂಡಿರುವಾಗ ಕೆಲವು ಶಿಕ್ಷಕರಿದ್ದರು, ಮಕ್ಕಳಿದ್ದರು, ಸ್ಟೂಡೆಂಟ್ಸ್, ಅವರೆಲ್ಲ ಪ್ರತಿನಿಧಿ ಒಳಗೊಂಡ ಒಂದು ಸಮಿತಿಯನ್ನು ಮಾಡಿ ನಾವು ಕಾರ್ಯಕ್ರಮವನ್ನು ಮಾಡಿಸುವ ವರ್ಷೋಡಿ ಮಕ್ಕಳಿಗೆ ಇನ್ನೂ ಸಹ ಹೆಚ್ಚು ಒಂದು ಅಂದರೆ ಸೌಕರ್ಯಗಳು ನೀಡುವ ಸಲುವಾಗಿ ಈಗಾಗಲೇ ನಮ್ಮ ಹತ್ರ ತುಂಬ ಫೆಸಿಲಿಟೀಸ್ ಇದೆ. ದೊಡ್ಡ ಗ್ರೌಂಡ್ ಇದೆ, ವಿಶಾಲವಾದ ಗ್ರೌಂಡ್, ಇಂಡೋರ್